ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ ಬೀಡ್ಸ್ ಹಾಕಿ ಕುಚ್ಕೋದು ಹೇಗಂತ ನೋಡೋಣ. ನಾನು ಮೊದಲಿಗೆ 2 ಟೈಪ್ ಬೀಡ್ಸ್ ತೊಗೊಂಡಿದ್ದೀನಿ ಮತ್ತು ಸಾಡಿ ತೊಗೊಂಡಿದ್ದೀನಿ. ಪಿಂಕ್ ಮತ್ತು ಗ್ರೀನ್ ಇದೆ. ನಾನು ಕಟ್ಟೋಕ್ಕೆ ನಾನು ಪಿಂಕ್ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ. ಮೊದಲಿಗೆ ನೀಡಲ್ ನಂಬರ್ 10 ಇದೆ. ಸೀರೆಗೆ ಫಸ್ಟ್ ಲಾಕ್ ಮಾಡೋಣ. ಲಾಕ್ ಮಾಡಿ ಮತ್ತೆ ಅದರ ಪಕ್ಕದಲ್ಲಿ ಒಂದು ಲಾಕ್ ಮಾಡೋಣ. ಸ್ವಲ್ಪ ದಾರ ಮೇಲಕ್ಕೆತ್ತಿ ಅದರೊಳಗೆ ಒಂದು ಬೀಡ್ಸ್ ಆ್ಯಡ್ ಮಾಡೋಣ. ಸ್ವಲ್ಪ ದಾರ ಮೇಲೆತ್ತಿ ಜೊತ್ತರೆ ಬರುತ್ತೆ. ಇದಕ್ಕೂ ಲಾಕ್ ಮಾಡೋಣ. ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡೋಣ. ಮತ್ತೆ ಸ್ವಲ್ಪ ದಾರ ಮೇಲ್ಗಡೆ ಎತ್ತಿ ಇನ್ನೊಂದು ಬೀಡ್ಸ್ ಆ್ಯಡ್ ಮಾಡೋಣ. ಇದನ್ನು ಲಾಕ್ ಮಾಡಿ ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡೋಣ. ಒಟ್ಟು ಟೋಟಲಿ 4 ಬೀಡ್ಸ್ ಹಾಕ್ತಾ ಇದ್ದೀನಿ. ನೀವು 4 ಆದರೂ ಹಾಕೋಬೋದು, ಇಲ್ಲ 5 ಆದರೂ ಹಾಕೋಬೋದು. ನಾನು 4 ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ದಾರ ಮೇಲಕ್ಕೆತ್ತಿ ಇನ್ನೊಂದು ಬೀಡ್ಸ್ ಆ್ಯಡ್ ಮಾಡೋಣ. ಇದನ್ನು ಲಾಕ್ ಮಾಡಿ ಇದನ್ನು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡೋಣ. ಒಟ್ಟು 4 ಬೀಡ್ಸ್ ಹಾಕಿದ್ದೀನಿ. 4 ಬೀಡ್ಸ್ ಆದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲಕ್ಕೆತ್ತಿ ಇನ್ನೊಂದು ಬೀಡ್ಸ್ ಹಾಕೋಣ. ಸ್ವಲ್ಪ ಮೇಲಕ್ಕೆತ್ತಿ ಇದನ್ನು ಲಾಕ್ ಮಾಡಿ ಇದಕ್ಕೆ 2 ಟೈಮ್ ಚೈನ್ ಹಾಕೋಣ. 1 2 ಇದು 2 ಆದಮೇಲೆ ಸ್ವಲ್ಪ ದಾರ ಮೇಲಕ್ಕೆತ್ತಿ ಇನ್ನೊಂದು ಬೀಡ್ಸ್ ಆ್ಯಡ್ ಮಾಡೋಣ. ಇದಕ್ಕೂ ಲಾಕ್ ಮಾಡಿ ಇದು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡೋಣ. ಸ್ವಲ್ಪ ಒಳಗಡೆಯಿಂದ ಲಾಕ್ ಮಾಡೋಣ. ಇಲ್ಲಿ ಕುಚ್ಚು ಕಟ್ಟೋಕ್ಕೂ ಜಾಗ ಬೇಕು. ಮತ್ತು ಸೇಮ್ ಈಗ 4 ಹಾಕಿದೆಲ್ಲ ಇದೇ ಥರ ಪಕ್ಕದಲ್ಲೂ ಹಾಕೋಣ. ಇಲ್ಲಿ ಕುಚ್ಚು ಬರುತ್ತೆ. ಸ್ವಲ್ಪ ದಾರ ಮೇಲೆತ್ತಿ ಮತ್ತು ಇನ್ನೊಂದು ಬೀಡ್ಸ್ ಹಾಕಿ ಇದಕ್ಕೂ ಲಾಕ್ ಮಾಡಿ ಇದು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡೋಣ. ಇದೇ ಥರ ಸಾರಿ ಫುಲ್ ಎಂಡ್ ಆಗೋವರೆಗೂ ಇದೇ ಥರ ಕಂಟಿನ್ಯೂ ಮಾಡೋಣ. ಈ ಥರ ಕಾಣುತ್ತೆ ಸೀರೆ. ಈ ಥರ ಕಾಣುತ್ತೆ ಡಿಸೈನು. ಇದೆ ಈ ಥರ ಡಿಸೈನ್ ಇಲ್ಲೂ ಬರಬೇಕು. ಸ್ವಲ್ಪ ದಾರ ಮೇಲೆತ್ತಿ ಇದಕ್ಕೊಂದು ಲಾಕ್ ಮಾಡಿ 2 ಟೈಮ್ಸ್ ಚೈನ್ ಹಾಕಿ ಮತ್ತು ಸ್ವಲ್ಪ ದಾರ ಮೇಲಕ್ಕೆತ್ತಿ ಇನ್ನೊಂದು ಬೀಡ್ಸ್ ಹಾಕಿ ಲಾಕ್ ಮಾಡೋಣ. ಇದು ಸ್ವಲ್ಪ ಒಳಗಡೆಯಿಂದ ಲಾಕ್ ಮಾಡೋಣ. ಇಲ್ಲಿ ಏನು ಕಾಣ್ತಿದ್ದಲ್ಲ ಅಲ್ಲಿ ಕುಚ್ಚು ಕಟ್ಟೋಕ್ಕೆ ಜಾಗ ಇದೆ. ಇದರೊಳಗೆ ಕುಚ್ಚು ಕಟ್ಟೋದು ಈ ಥರ ಫುಲ್ ಸಾರಿ ಎಂಡ್ ಆಗುತ್ತೆ. ಈ ಥರ ಕಾಣುತ್ತೆ. ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ನೋಡೋಣ.